ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಾಶಯಗಳು. ಬನ್ನಿರಿ, ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ ಎಂಬಂಥ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತೇನೆ. ಈ ದಿವಸದ ಪ್ರಾರ್ಥನಾ ವಿಜ್ಞಾಪನೆ ದೇಶಗಳ ನಡುವೆ ಸಮಾಧಾನಕ್ಕೋಸ್ಕರವಾಗಿ. ನೋಡಿ, ಅನೇಕ ದೇಶಗಳಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳು, ದೇಶಕ್ಕೆ ವಿರುದ್ಧವಾಗಿ ದೇಶ ಯುದ್ಧಗಳು, ಸಾವು, ಗೋಳಾಟ, ನರಳಗಳು, ಅನೇಕ ಕಾರ್ಯಗಳನ್ನು ನಾವು ಕಾಣುತ್ತಾ ಇದ್ದೇವೆ. ಇಂದು ಟಿ ವಿಯನ್ನು ಆನ್ ಮಾಡಿದರೆ ನಾವು ಕಾಣುವಂಥ ಮೊದಲನೇ ಕಾರ್ಯ ದೇಶಗಳಿಗೆ ವಿರುದ್ಧವಾಗಿರುವಂಥ ಜಗಳಗಳು. ಇಂದು ನಾವು ನಮ್ಮ ಭಾರತ ದೇಶಕ್ಕಾಗಿಯೂ ನಾವು ಪ್ರಾರ್ಥಿಸುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುವಂಥ ಆ ಜಗಳಗಳಾಗಲಿ, ಹೋರಾಟಗಳಾಗಲಿ, ಯುದ್ಧದ ಸನ್ನಿವೇಶ, ನಾವು ಪ್ರಾರ್ಥಿಸೋಣ. ನಮ್ಮ ಭಾರತ ದೇಶದಲ್ಲಿಯೂ ದೇವರು ಸಮಾಧಾನವನ್ನು ದಯಪಾಲಿಸಬೇಕು. ಮತ್ತೊಂದು ಕಡೆ ಪಾಲೆಸ್ತೀನ್, ಇಸ್ರಾಯೇಲ್, ಅನೇಕ ದೇಶಗಳ ನಡುವೆ ಅನೇಕ ಯುದ್ಧಗಳು, ಹೋರಾಟಗಳು. ಸತ್ಯವೇದ ಹೇಳುತ್ತದೆ, ಕಡೆಯ ಕಾಲದಲ್ಲಿ ಯೇಸು ಕ್ರಿಸ್ತನ ಬರುವಿಕೆಯ ಸಮಯದಲ್ಲಿ ದೇಶಕ್ಕೆ ವಿರುದ್ಧವಾಗಿ ದೇಶವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಈ ರೀತಿಯಾದಂಥ ಯುದ್ಧಗಳು ಸಂಭವಿಸುತ್ತದೆ. ಆದರೂ ಸಹ ದೇವರಿಂದ ಆರಿಸಲ್ಪಟ್ಟವರ ನಿಮಿತ್ತವಾಗಿ ದೇವರು ಈ ಎಲ್ಲ ಕಾರ್ಯಗಳನ್ನು ಸಹ ಕಡಿಮೆ ಮಾಡುತ್ತಾನೆ. ಇಂದು ನಾವು ಪೌಳಿಯ ಒಡಕಿನಲ್ಲಿ ನಿಂತು ನಾವು ನಮ್ಮ ದೇಶದ ಸಮಾಧಾನಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಾಗ ದೇವರು ಸಮಾಧಾನವನ್ನು ದಯಪಾಲಿಸುತ್ತಾನೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನೋಡಿ, ಯೇಸು ಕ್ರಿಸ್ತನ ಶಾಂತಿಯನ್ನು, ಸಮಾಧಾನವನ್ನು ಆತ ನಮಗೆ ಕೊಟ್ಟಿದ್ದಾನೆ. ದೇವರ ಮಕ್ಕಳಾಗಿರುವಂಥ ನಾವು ನಮ್ಮ ದೇಶಕ್ಕಾಗಿ, ನಾವು ಶಾಂತಿಗಾಗಿ, ಸಮಾಧಾನಕ್ಕಾಗಿ ನಾವು ಪ್ರಾರ್ಥಿಸುವಾಗ, ನಮ್ಮ ದೇಶಕ್ಕೆ ವಿರುದ್ಧವಾಗಿ ಯಾರೇ ಯುದ್ಧಕ್ಕೆ ಎದ್ದು ಬಂದರೂ ನಾವು ಪೌಳಿ ಒಡಕಿನ ನಿಂತು ಪ್ರಾರ್ಥಿಸುವಾಗ ವೈರಿ ಎಲ್ಲ ತಂತ್ರಗಳನ್ನು ದೇವರು ಆತನ ಮುರಿದು ಆತನ ಜಯವನ್ನು ನೀಡುತ್ತಾನೆ. ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣವೇ. ಅಪ್ಪ, ನಿನ್ನ ಪಾದಗಳ ನೇರವಾಗಿ ನಾವು ಬರುತ್ತಾ ಇದ್ದೇವೆ. ಕರ್ತನೇ, ಎಲ್ಲ ದೇಶಗಳ ನಡುವೆ ನೀನು ನಿನ್ನ ಶಾಂತಿಯನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೇ, ಎಲ್ಲ ಯುದ್ಧಕ್ಕೆ ಕರ್ತನೇ ಇರುವಂಥ ಎಲ್ಲ ರೀತಿಯಾದಂಥ ಸೈತಾನನ ತಂತ್ರವಾಗಲಿ, ಮನುಷ್ಯರ ಆಲೋಚನೆಗಳು, ಕುಯುಕ್ತಿಯಾದಂಥ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಾವೆಲ್ಲರೂ ಐಕ್ಯವಾಗಿ ಸೇರಿ ನಿನ್ನ ಪಾದಗಳನ್ನು ಹಿಡಿದು ನಾವು ಬೇಡುತ್ತಾ ಇದ್ದೇವೆ. ಯೇಸಪ್ಪ, ನಮ್ಮ ದೇಶದ ಮೇಲೆ ಕರ್ತನ ಸಮಾಧಾನವಿರಲಿ. ನಮ್ಮ ಜನರ ನಡುವೆ ಕರ್ತನೇ ನಿನ್ನ ಶಾಂತಿಯನ್ನು ದಯಪಾಲಿಸು. ಎಲ್ಲ ಕರ್ತನೇ ಗೊಂದಲಗಳು, ಎಲ್ಲ ರೀತಿಯಾದಂಥ ಕಳವಳಗಳನ್ನು ನೀನು ತೆಗೆದಾಕು. ಯಾವ ಸಮಯದಲ್ಲಿ ಏನು ಸಂಭವಿಸಬಹುದೋ ಎಂಬಂಥ ಸ್ಥಿತಿಗಳನ್ನು ಬದಲಾಯಿಸು ಕರ್ತನೇ. ನಿನ್ನ ಶಾಂತಿಯನ್ನು, ಸಮಾಧಾನವನ್ನು ನಮಗೆ ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ದೇಶಗಳ ನಡುವೆ ನಿನ್ನ ಕರ್ತನೇ ಶಾಂತಿ, ಸಮಾಧಾನವನ್ನು ನೀಡು ಕರ್ತನೇ. ನೀನು ಮಾಡುವಂಥ ಕೃಪೆಗಾಗಿ ಸ್ತೋತ್ರ ಕರ್ತನೇ. ನಮ್ಮಲ್ಲಿ ನಿನ್ನ ಕೃಪೆ ನೆಲೆಯಾಗಿರಲಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ನಾವು ನಂಬೋಣ, ದೇವರು ಖಂಡಿತವಾಗಲೂ ಈ ಪ್ರಾರ್ಥನೆಗಳನ್ನು ಕೇಳಿ ಯುದ್ಧಕ್ಕೆ ಸನ್ನದ್ಧರಾಗಿ, ಯುದ್ಧಕ್ಕೆ ಸಿದ್ಧವಾಗಿರುವಂಥ ಎಲ್ಲ ಸ್ಥಿತಿಗಳು ಬದಲಾಗಲಿ. ದೇವರು ಎಲ್ಲ ಜನರನ್ನು ಆಶೀರ್ವಾದ ಮಾಡಲಿ. ತನ್ನ ಸಮಾಧಾನವನ್ನು, ಶಾಂತಿಯನ್ನು ಪ್ರತಿಯೊಬ್ಬರಿಗೂ ಕೊಟ್ಟು, ಎಲ್ಲ ನಾಯಕರುಗಳಲ್ಲಿ ದೇವರು ಕೊಟ್ಟು, ದೇವರು ನಮ್ಮನ್ನು ನಡೆಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.